ಒಬ್ಬ ವ್ಯಕ್ತಿ ಒಂದು ಬಿಸ್ನೆಸ್ ಅನ್ನ ಶುರು ಮಾಡ್ತಾನೆ. ಫಸ್ಟ್ ಟೈಮ್ ಸೋಲಾಗುತ್ತೆ, ಎರಡನೇ ಬಾರಿ ಸೋಲು, ಹೀಗೆ 6 ಬಾರಿ ಸೋಲು, ನಿರಾಸೆ, ನಷ್ಟ. ಇದನ್ನು ನೋಡಿದ ಜಗತ್ತು ಇವನಿಂದ ಬಿಸ್ನೆಸ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳುತ್ತೆ. ಆದರೆ 7ನೇ ಬಾರಿ ಆ ವ್ಯಕ್ತಿ ಇಡೀ ಜಗತ್ತನ್ನೇ ಗೆದ್ದು ಸಿಹಿ ಹಂಚಿದ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಮಿಲ್ಟನ್ ಹರ್ಷಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ಸಣ್ಣ ವಯಸ್ಸಲ್ಲಿ ಹರ್ಷಿಗೆ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಕನಸಿತ್ತು. ಫಸ್ಟ್ ಕ್ಯಾಂಡಿ ಬಿಸ್ನೆಸ್ ಮಾಡ್ತಾನೆ, ಸೋಲಾಯಿತು. ಮತ್ತೆ ಬೇರೆ ನಗರದಲ್ಲಿ ಶುರು ಮಾಡಿದ್ದ, ಅಲ್ಲೂ ಕೂಡ ಸೋಲಾಯಿತು. ಹೀಗೆ 3, 4, 5, 6 ಪ್ರತಿ ಯತ್ನದಲ್ಲೂ ಕೂಡ ಸೋಲು ಸೋಲು ಸೋಲು. ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಏನ್ ಮಾಡ್ತಾರೆ, ಇದು ನನ್ನ ಕೈಯಲ್ಲಿ ಆಗಲ್ಲ ಅಂತ ಕೈ ಚೆಲ್ತಾರೆ. ಆದರೆ ಹರ್ಷಿ ಮಾಡಿದ್ದೇ ಬೇರೆ. ಅವನು ನಂಬಿದ್ದು ಒಂದೇ, ಇದು ಸೋಲಲ್ಲ, ನನಗೆ ಬಿಸ್ನೆಸ್ ಐಡಿಯಾ ಸಿಕ್ತಿಲ್ಲ ಅಂತ ಅಷ್ಟೇ. ಅವರು ಈ ಸೋಲುಗಳ ಜೊತೆ ಒಂದು ವಿಚಾರವನ್ನ ಗಮನಿಸಿದರು. ಅದೇನಂದ್ರೆ, ಅಂದಿನ ಕಾಲದಲ್ಲಿ ಚಾಕ್ಲೇಟ್ ಅಂದ್ರೆ ಕೇವಲ ಶ್ರೀಮಂತರಿಗೆ ಮಾತ್ರ ಸೀಮಿತವಾಗಿತ್ತು. ಇದನ್ನ ಗಮನಿಸಿದ ಹರ್ಷಿ ಸಾಮಾನ್ಯ ಜನರೂ ಕೂಡ ಖರೀದಿ ಮಾಡಬಹುದಾದ ಚಾಕ್ಲೇಟ್ ತಯಾರಿಸಬೇಕು ಅಂತ ನಿರ್ಧಾರ ತೆಗೆದುಕೊಂಡರು. ಈ ನಿರ್ಧಾರದಿಂದ ಹುಟ್ಟಿದ ಕಂಪನಿ ದಿ ಹರ್ಷಿ ಕಂಪನಿ. ಆರಂಭದಲ್ಲಿ ಈ ಕಂಪನಿ ಚಿಕ್ಕದಾದರೂ ಗುಣಮಟ್ಟ, ರೇಟ್, ಕನ್ಸಿಸ್ಟೆಂಟಿ ಕಾರಣಕ್ಕಾಗಿ ಹರ್ಷಿ ವೇಗವಾಗಿ ಬೆಳೆಯಿತು. ಕೆಲವೇ ವರ್ಷಗಳಲ್ಲಿ ಜಗತ್ತಿನ ಅತಿ ದೊಡ್ಡ ಚಾಕ್ಲೇಟ್ ಬ್ರ್ಯಾಂಡ್ಗಳಲ್ಲಿ ಒಂದಾಯಿತು. ಇಲ್ಲಿ ಮಿಲ್ಟನ್ ಹರ್ಷಿ ನಮಗೆ ಕಲಿಸುವ ಅತಿ ದೊಡ್ಡ ಪಾಠ ಏನು ಗೊತ್ತಾ? ಒಮ್ಮೆ ಸೋತ್ರೆ ಸೋಲಲ್ಲ, 6 ಬಾರಿ ಸೋತ್ರು ಅದು ಅಂತಿಮ ಸೋಲಲ್ಲ. ಮತ್ತೆ ಪ್ರಯತ್ನ ಮಾಡದೆ ಇರೋದು ನಿಜವಾದ ಸೋಲು. ನೆನಪಲ್ಲಿಟ್ಕೊಳ್ಳಿ, ಇವತ್ತು ನಿಮ್ಮ ಹಳೆಯ ಸೋಲುಗಳನ್ನು ನೆನಪಲ್ಲಿಟ್ಕೊಳ್ಬಹುದು, ಆದರೆ ನಿಮ್ಮ ಮುಂದಿನ ಯಶಸ್ಸು ಆ ಎಲ್ಲ ಸೋಲುಗಳನ್ನು ಮರೆಸಿಬಿಡುತ್ತೆ. 6 ಬಾರಿ ಸೋತ್ರು ಒಂದು ಸರಿಯಾದ ಐಡಿಯಾ ಎಲ್ಲವನ್ನ ಚೇಂಜ್ ಮಾಡ್ತು. ಇವತ್ತು ನಿಮ್ಮ ಸೋಲು ನಾಳೆಯ ನಿಮ್ಮ ಸಾಮ್ರಾಜ್ಯವನ್ನು ಕಟ್ಟುವ ಟ್ರೈನಿಂಗ್ ಆಗಿರಬಹುದು. ಯಾಕಂದ್ರೆ ಗೆದ್ದವರು ಒಮ್ಮೆ ಸೋತವರೇ, ಸೋತ ನಂತರ ಮತ್ತೆ ಎದ್ದು ಪ್ರಯತ್ನಿಸಿ ಗೆದ್ದವರು. ಇದೇ ಹರ್ಷಿ ಕಮ್ ಬ್ಯಾಕ್ ಮೈಂಡ್ ಸೆಟ್. ಈಗ ನಿಮ್ಮ ಸರದಿ. ನಿಮ್ಮ ಜೀವನದಲ್ಲಿ ಎಷ್ಟು ಬಾರಿ ಸೋತ್ರು ಇನ್ನೂ ಬಿಡದ ಗುರಿ ಯಾವುದು? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.